ಶಿವನ ಕ್ಷೇತ್ರದಲ್ಲಿ 32 ವರ್ಷಗಳಿಂದ ನಿರಂತರವಾಗಿ ಪ್ರತಿ ಗುರುವಾರ ಪ್ರತಿ ಅಮಾವಾಸ್ಯೆ ಶಿವನ ಕಾರ್ಯಕ್ರಮಗಳಲ್ಲಿ ಬಂದಿರುವಂತಹ ಸಿದ್ಧ ಕಾರ್ಯಗಳಿಗೆ ನಿರಂತರವಾಗಿ ಪ್ರಸಾದದಲ್ಲಿ ಭಕ್ತಿ ಭಾವನೆಯಲ್ಲಿ ನೆರವೇರುವಂಥದ್ದನ್ನು ಕಂಡುಕೊಳ್ತಾ ಇರಬೇಕಾಗಿದೆ. ಇಂದು 32 ವರ್ಷದ ಮೌಢ್ಯದ ನಿಮಿತ್ತವಾಗಿ ಸತ್ಯ ಶರಣರ ಪುಣ್ಯಕ್ಷೇತ್ರದಲ್ಲಿ 3ನೇ ದಿನದ ಬಿಹಾರ ಕಾರ್ಯಕ್ರಮದ ನಿಮಿತ್ತವಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರುವಂತಹ ಸ್ಥಳಗಳಿಂದ ಬಂದಿರುವಂತಹ ಸ್ವಗ್ರಾಮದ ಸದಸ್ಯರಿಗೆ ಶರಣರ ಸುಕ್ಷೇತ್ರದಲ್ಲಿ ಸಂಜೆಯಿಂದ ಇಲ್ಲಿಯವರೆಗೂ ನಿರಂತರವಾಗಿ ಮಾಂಸದ ಪ್ರಸಾದವನ್ನು ಸ್ವೀಕಾರ ಮಾಡದೇ ಇರತಕ್ಕಂಥವರಿಗೆ ಸಿಹಿಯಾಗಿರ್ತಕ್ಕಂಥ ಪ್ರಸಾದ ಹೊರವೇರ್ತಾ ಇದೆ. ಇದುವರೆಗೂ ಪ್ರಸಾದವನ್ನು ಸ್ವೀಕಾರ ಮಾಡದೇ ಇರತಕ್ಕಂಥ ಸದ್ಭಕ್ತರು ಶರಣರ ಪುಣ್ಯಕ್ಷೇತ್ರದತ್ತ ಆಗಮಿಸಿ ಸತ್ಯ ಶರಣರ ಮೇಘ ದಿನದ ಜಯಂತ್ ಕಾರ್ಯಕ್ರಮದ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮಹಾತ್ಮರ ಕೃಪೆಗೆ ಪಾತ್ರರಾಗಲು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅನ್ನ ದೇವರ ಮುಂದೆ ಇನ್ನು ದೇವರಿಲ್ಲ ಎನ್ನುವ ಹಾಗೆ ಪ್ರತಿಯೊಂದು ಅನ್ನದ ಅನುವಿನಲ್ಲಿ ರೈತರ ಬೆವರಿನ ಅನು ಇರುವುದರಿಂದ ಯಾವುದೇ ಕಾರಣಕ್ಕೂ ಮಹಾಪ್ರಸಾದವನ್ನು ವೇಸ್ಟ್ ಮಾಡಬಾರ್ದು. ತಮಗೆಷ್ಟು ಬೇಕು ಅಷ್ಟು ಸೇವಾ ಸಮಿತಿಯ ಕಾರ್ಯಕರ್ತರಿಂದ ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಬಂದಿರುವಂತಹ ಸದ್ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರು ಸಹ ಬಂದಿರುವಂತಹ ಸದ್ಭಕ್ತಾದಿಗಳಿಗೆ ಅವರು ಕೇಳುವಷ್ಟು ಪ್ರಸಾದವನ್ನು ಒದಗಿಸಬೇಕೆಂದು ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲೇ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಸದ್ಭಕ್ತರು ಶರಣರ ಪುಣ್ಯಕ್ಷೇತ್ರದಂತ ಆಗಮಿಸಿ ಸತ್ಯ ಶರಣರ 3ನೇ ದಿನದ ಕಾಲದ ಮಹಾಪ್ರಸಾದವನ್ನು ಮತ್ತೊಮ್ಮೆ ನೋಡಲು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಪ್ರಸಾದದ ವ್ಯವಸ್ಥೆ ಹಾಗಾಗಿ ಮಾಂಸದ ಪ್ರಸಾದವನ್ನು ಕೆಲಸ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಹೇಳು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶರಣರ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕಾಗಿ ಬಂದಿರುವಂತಹ ಶರಣ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಿಮ್ಮದೇ ಮಾಡಬೇಕು ಮತ್ತೆ